ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಸಂಭ್ರಮ ಹರ್ಬಲ್ ಹೇರ್ ಆಯಿಲ್ ಯೂಟ್ಯೂಬ್ ಚಾನಲ್. 2 days 3 days ಲೇಟ್ ಆಗ್ತಿದೆ ವಿಡಿಯೋ ಅಪ್ಲೋಡ್ ಮಾಡೋಕ್ಕೆ. ಅಕ್ಕನ ಮಗಳದು ಮದುವೆ ಇದೆ, ಸೊ ಅರಿಶಿನ ಶಾಸ್ತ್ರ ಇತ್ತು. ಅದಕ್ಕೆ ಅಂತ ಬೇಗ ರೆಡಿಯಾಗಿ ಹೋದ್ವಿ. ಈ ಥರ ಇದೆ ಅರಿಶಿನ ಶಾಸ್ತ್ರ. ಬಟ್ ನಾವು ಯೆಲ್ಲೋ ಕಲರ್ ಹಾಕಿರಲಿಲ್ಲ, ಲಾಸ್ಟ್ ಟೈಮಲ್ಲಿ ಹೋಗೋದು ಅಂತ ಡಿಸೈಡ್ ಆಗಿ. ಸೊ ತುಂಬ ಚೆನ್ನಾಗಿ ಡೆಕೋರೇಷನ್ ಎಲ್ಲ ಮಾಡಿದರು. ಪ್ರತಿಯೊಂದು ಎಲ್ಲ ಯೆಲ್ಲೋ ಕಲರ್. ಅವರೆಲ್ಲ ಅಕ್ಕನ ಮಕ್ಕಳು, ಒಬ್ಬೊಬ್ಬರು ಅಕ್ಕನ ಮಕ್ಕಳು. ಸೊ ಎಲ್ಲ ಗಂಡು ಮಕ್ಕಳು ಸಹ ತಣ್ಣೀರು ಹಾಕ್ಬಿಟ್ರು ಅವಳಿಗೆ. ಒಂಥರ ಚೆನ್ನಾಗಿತ್ತು, ಫನ್ನಿಯಾಗಿ. ಎಲ್ಲ ರಿಲೇಷನ್ಸ್ ಎಲ್ಲ ಬಂದಿದ್ದರು. ಇವರೆಲ್ಲ ಅಕ್ಕನ ಮಕ್ಕಳು. ಚೆನ್ನಾಗಿರುತ್ತೆ. ನಾವು ಯಾವ್ದಾರು ಫಂಕ್ಷನಿಗೆ ಹೋದಾಗ ಸಿಕ್ಕಾಗ ಚೆನ್ನಾಗಿರುತ್ತೆ, ಮೀಟ್ ಮಾಡಿ ಎಲ್ಲರನ್ನೂ ಮಾತಾಡ್ಸ್ಕೊಂಡು ಬರ್ಬೋದು. ಹಂಗೇ ನನಗೂ ವೀಡಿಯೋಗಾಗುತ್ತೆ ಅಂತೇಳಿ ಬೆಳಗ್ಗೆ ಅರಿಶಿನ ಶಾಸ್ತ್ರ ಇತ್ತು, ಮತ್ತು ಸಂಜೆ ಮೆಹಂದಿ ಶಾಸ್ತ್ರ ಇತ್ತು. ಸೊ ಮೆಹಂದಿನ ತುಂಬ ಚೆನ್ನಾಗಿ ಬಿಟ್ಕೊಡ್ತಾಯಿದ್ರು. ಅದರದ್ದು ಎಲ್ಲ ವಿಡಿಯೋ ಮಾಡ್ಕೊಂಡು ಒಂದೊಂದು ಗೀಟ್ನು ಸಹ ಡೀಟೇಲಾಗಿ ಹಾಕ್ತಾರೆ. ಸೊ ಮೆಹಂದಿ ಎಲ್ಲ ಬಿಡಿಸ್ಕೊಂಡು ಊಟ ಮುಗಿಸ್ಕೊಂಡು ಮತ್ತೆ ಹೋಗೋಣ ಅಂತ ಮನೆಗೆ ಬಂದ್ವಿ. ನನ್ನ ಮಗನಿಗೆ ರಾಖಿ ಕಟ್ಟಿಸ್ಕೊಂಡಿಲ್ಲ ಅನ್ನೋ ಒಂದು ಬೇಜಾರಿತ್ತು. ಸೊ ಅಕ್ಕನ ಮಗಳು ಬೆಂಗಳೂರಿಂದ ಬಂದಿದ್ಲು, ಅವಳೇ ರಾಖಿ ಕಟ್ತೀನಿ ಅಂತ ಹೇಳಿ ಹಣೆಗೆಲ್ಲ ಇಟ್ಟು ಆರತಿ ಮಾಡಿ ಫುಲ್ಲು ರಾಖಿ ಎಲ್ಲ ಕಟ್ತಾಯಿದ್ಲು. ನನ್ನ ಮಗನಿಗಂತೂ ಫುಲ್ಲು ಖುಷಿಯಾಗೋಯಿತು. ನನ್ನ ಚಾನಲ್ನ ಯಾರು ಇನ್ನೂ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ, ಆದಷ್ಟು ಬೇಗ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ನೆಕ್ಸ್ಟ್ ವಿಡಿಯೋದಲ್ಲಿ ಮದುವೆಗೆ ಯಾವ ರೀತಿ ರೆಡಿಯಾಗಿದ್ವಿ, ಯಾವ ಸ್ಯಾರಿ ಹಾಕ್ಕೊಂಡಿದ್ದೆ ಎಲ್ಲನೂ ವಿಡಿಯೋ ಶೇರ್ ಮಾಡ್ತೀನಿ. ಇಂಟ್ರೆಸ್ಟ್ ಇದ್ದವರು ವಾಚ್ ಮಾಡಿ. ನನ್ನ ವಿಡಿಯೋಸ್ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಅವನಿಗಂತೂ ಫುಲ್ಲು ಖುಷಿಯಾಗಿ ಹೋಗ್ಬಿಡ್ತು ನನ್ನ ಮಗನಿಗೆ. ಕಟ್ಟು ಅಂತ ಕಟ್ಟಿಸ್ಕೊತಾನೆ ಇದ್ದ. ಇದೇ ಫಸ್ಟ್ ಟೈಮ್ ಅವಳು ರಾಖಿ ಮುಗಿದು ಒಂದು ಸ್ವಲ್ಪ ದಿನಕ್ಕೆ ಬಂದಿರೋದು, ಇದೇ ಫಸ್ಟ್ ಟೈಮು. ಕಟ್ಟಿಸ್ಕೊಂಡು ಅವಳಿಗೆ ಗಿಫ್ಟ್ ಅಂತ 100 rupees ದುಡ್ಡು ಬೇರೆ ಕೊಟ್ಟ. ಅವ್ರಿಗೆ ಅದೇನೋ ಒಂಥರ ಖುಷಿ ಮಕ್ಕಳಲ್ಲಿ. ದೊಡ್ಡವ್ರು ಆಯ್ತಾ ಎಲ್ಲೆಲ್ಲಿರ್ತಾರೋ ಏನೋ ಬೇರೆ ಊರಲ್ಲಿ. ಸೊ ಇದು ಇವತ್ತಿನ ವ್ಲಾಗ್ ಆಗಿರುತ್ತೆ. ಯಾರಿಗೆಲ್ಲ ಇಷ್ಟ ಆಯಿತು ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಇನ್ನೂ ನನ್ನ ಚಾನಲ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಆದಷ್ಟು ಬೇಗ ಸಬ್ಸ್ಕ್ರೈಬ್ ಆಗಿ. ಅವಳು ರಾಖಿ ಕಟ್ಟಿದ ಮೇಲೆ ಮನೇಲೇ ಕಡಲೆ ಮಿಠಾಯಿ ಇತ್ತು. ಇದು ಅನ್ಎಕ್ಸ್ಪೆಕ್ಟೆಡ್ಡು. ಸೊ ಸ್ವೀಟ್ ಏನೂ ತಂದಿರಲಿಲ್ಲ, ಕಡಲೆ ಮಿಠಾಯಿ ಇತ್ತು. ಅದು ಸ್ವೀಟೇ ಅಲ್ವಾ ಅಂತೇಳಿ ಇಬ್ಬರು ತಿನ್ಸಿದ್ರು. ಅವನಿಗಂತೂ ಫುಲ್ಲು ಖುಷಿ ಆಯಿತು. ಜಾಬಿಂದ ದುಡ್ಡು ತೆಗಿತಿದ್ದಾನೆ ಕೊಡೋಕ್ಕೆ ಅಂತ. ಇದು ಇವತ್ತಿನ ವ್ಲಾಗ್ ಆಗಿರುತ್ತೆ. ಇಷ್ಟ ಆದರೆ ಲೈಕ್ ಮಾಡಿ. ಥ್ಯಾಂಕ್ ಯು.